ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕಿ ಮಾಡಿದ ಎಡವಟ್ಟು ಬಾಲಕನ ಬದುಕೆ ಕತ್ತಲಾಗುವಂತೆ ಮಾಡಿದೆ. ಟೀಚರ್ ಕೋಪಕ್ಕೆ ವಿದ್ಯಾರ್ಥಿ ಕಣ್ಣು ಕಳೆದುಕೊಳ್ಳುವಂತಾಗಿದೆ. ತಂದೆ ತಾಯಿ ಆದ್ಮೇಲೆ ಮಕ್ಕಳಿಗೆ ಗುರುಗಳೇ ದೇವರಾಗಿರ್ತಾರೆ. ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಬೇಕು. ಮಕ್ಕಳು ಎಡವಿದಾಗ ಒಳ್ಳೆ ದಾರಿಗೆ ತರೋದು ಶಿಕ್ಷಕರ ಕೆಲಸ. ಆದ್ರೆ ಕೆಲ ಶಿಕ್ಷಕರು ಮಕ್ಕಳ ಪಾಲಿಗೆ ರಾಕ್ಷಸರಾಗಿ ಬಿಡ್ತಾರೆ. ಇವರು ಮಾಡೋ ಎಡವಟ್ಟಿಗೆ ಗುರು ಅನ್ನೋ ಪದಕ್ಕೂ ಕಳಂಕ ತಂದು ಬಿಡ್ತಾರೆ. ಹೇಳಿದ ಮಾತು ಕೇಳಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ವಿದ್ಯಾರ್ಥಿ ಮೇಲೆ ಅಟ್ಟಹಾಸ ಮೆರೆದಿದ್ದಾರೆ. ಹೇಳಿದ ಮಾತು ಕೇಳಲಿಲ್ಲ ಅಂತ ಶಿಕ್ಷಕಿ ಪಂಚ್. ಟೀಚರ್ ಹೊಡೆತಕ್ಕೆ ಹೋಯ್ತು ವಿದ್ಯಾರ್ಥಿ ಕಣ್ಣು. ಈ ಪುಟ್ಟ ಬಾಲಕರ ಹೆಸರು ಯಶವಂತ್. ಚಿಂತಾಮಣಿಯ ಯಗವಕೋಟೆ ಗ್ರಾಮದ ನಟರಾಜ್ ಹಾಗೂ ಅಂಕಿತಾ ದಂಪತಿಯ ಎರಡನೇ ಮಗ. ಅದೇ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 2ನೇ ಕ್ಲಾಸ್ ಓದ್ತಿದ್ದಾನೆ. ಆದ್ರೆ ಕಳೆದ 3-4 ತಿಂಗಳಿಂದೆ ಸರಸ್ವತಿ ಅನ್ನೋ ಟೀಚರ್ ಪಾಠ ಮಾಡ್ತಾ ಇದ್ರು. ಈ ವೇಳೆ ಯಶವಂತ್ ಹೇಳಿದ ಮಾತು ಕೇಳಲಿಲ್ಲ ಅಂತ ಶಿಕ್ಷಕಿ ಕೋಲಲ್ಲಿ ಬಾರಿಸಿದ್ದಾರೆ. ಆ ಏಟು ಬಾಲಕನ ಕಣ್ಣಿಗೆ ಬಿದ್ದಿದ್ದು ಕಣ್ಣಿನ ನರ ಕಟ್ಟಾಗಿ ಒದ್ದಾಡುವಂತಾಗಿದೆ. ಅಲ್ಲಿ ಚೆಕಪ್ ಕರ್ಕೊಂಡು ಹೋದರೆ ಅವ್ರು ಹೇಳಿ ಅಂತಾರೆ, ಕಣ್ಣು ನರ ಕಟ್ಟಾಗಿದೆ, ಆಪರೇಷನ್ ಮಾಡಬೇಕು, ಮಗು ಕಣ್ಣು ಕಾಣಿಸ್ತಿಲ್ಲ ಅಂತ. ನರದ ಆಪ್ರೇಷನ್ ಮಾಡ್ತೀವಿ ಅಂದರೆ ಕಣ್ಣು ಬರುತ್ತೋ ಇಲ್ವೋ ಗ್ಯಾರಂಟಿ ಕೊಡಲ್ಲ ನಾವು ಅಂತಂದ್ರೆ ಸರ್. 3 ಆಪ್ರೇಷನ್ ಮಾಡಿಸಿದ್ವಿ, ಕಣ್ಣು ಬಂದಿಲ್ಲ ಮಗುಗೆ. ಹೆತ್ತವರಿಗೆ ಮಗನ ಸ್ಥಿತಿ ಕಂಡು ದಿಕ್ಕೇ ತೋಚದಂತಾಗಿದೆ. ಶಾಲೆ ಬಳಿ ಹೋಗಿ ಕೇಳಿದ್ರೆ ದೂರು ಏನು ಬೇಡ, ನಾವು ಸಹಾಯ ಮಾಡ್ತೀವಿ ಅಂದಿದ್ರಂತೆ. ಆದ್ರೆ ಯಶವಂತ್ ಕಣ್ಣು ದಿನ ಕಳೆದಂತೆ ಕಾಣದಂತಾಗಿದ್ದು ಆಪರೇಷನ್ ಮಾಡಿಸಬೇಕು ಅಂತ ವೈದ್ಯರು ಸೂಚಿಸಿದ್ದಾರೆ. ಹೀಗಾಗಿ ದಂಪತಿ ಹೋಗಿ ಸರಸ್ವತಿ ಟೀಚರ್ ಅನ್ನ ಕೇಳಿದ್ರೆ ಉಲ್ಟಾ ಹೊಡೆದಿದ್ದು ಧಮಕಿ ಹಾಕಿದ್ದಾರಂತೆ. ನಾವೇ ಹೊಡೆದಿದ್ದೇವೆ ಅಂತ ಸಾಕ್ಷಿ ಏನು ಅಂತ ಕೇಳಿದ್ದಾರೆ. ದೂರು ದಾಖಲಿಸೋಣ ಅಂದ್ರೆ ಪ್ರಭಾವಿ ವ್ಯಕ್ತಿಗಳಿಂದ ಕಾಲ್ ಮಾಡಿಸಿ ಕೇಸ್ ಮುಚ್ಚಾಕೋ ಕೆಲಸ ಮಾಡ್ತಿದ್ದಾರೆ ಅಂತ ಬಾಲಕನ ಹೆತ್ತವರು ಆರೋಪಿಸಿದ್ದಾರೆ. ಆಮೇಲೆ ಕೇಸ್ ಹಿಡಕ್ಕೆ ಹೋದ್ರೆ ಕೇಸು ಅವ್ರು ತೆಗೆದುಕೊಂಡಿಲ್ಲ, ಬಟ್ಲಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ. ಈ ಮೇಸ್ಟ್ರು ಎಲ್ಲ ಪೊಲೀಸರು ಏನು ತೆಗೆದುಕೊಳ್ತಾರೆ ಸರ್. ಅವರು ಮಾತಾಡೋಣ ಅಂತಾರೆ. ಅವ್ರು ಫೋನ್ ಮಾಡಿದ್ರು, ಇವ್ರು ರೆಕಮೆಂಡ್ ಮಾಡೋದು, ಅದು ಯಾವ ಕಡೆ ಹೋಗಿಲ್ಲ. ಕೇಸ್ ಆದ್ರೂ ಆಗಲಿ ಅಂತ ನಾವು ಸಿದ್ಧ ಇದ್ದೀವಿ. ಒಟ್ನಲ್ಲಿ ಬಾಲಕನ ಮೇಲೆ ತೋರಿದ ದರ್ಪಕ್ಕೆ ಇನ್ನು ಬಾಳಿ ಬದುಕಬೇಕಾದ ಬಾಲಕ ದೃಷ್ಟಿಹೀನವಾಗಿದ್ದು ಮಾತ್ರ ದುರಂತ. ದತ್ತಾತ್ರೇಯ, ನ್ಯೂಸ್ 18 ಚಿಕ್ಕಬಳ್ಳಾಪುರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.